ಹಂಗೆ ಯಾವಾಗೂ ಇರ್ಬೇಕು ನಿಮ್ಗೆ. ಜೀವನದಲ್ಲೂ ಕೂಡ ಎಷ್ಟೋ ಸಲ ಮೇಲು ಸೋಲು ಗೆಲುವು ಎಲ್ಲ ಸಿಗುತ್ತೆ. ಅವಾಗೂ ಕೂಡ ಇದೇ ತರ ನೀವು ಏನಾಗುತ್ತೆ, ಫಸ್ಟ್ ಇಂದ 10th ಸ್ಟ್ಯಾಂಡರ್ಡ್ ಈ ತರ ಎನರ್ಜಿ ಇಟ್ಕೊಂಡಿರ್ತೀರಾ. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಎಲ್ಲಾದ್ರೂ ನೋಡಿ ಸುತ್ತಮುತ್ತ ಎಲ್ಲ ನೋಡಿದ್ಮೇಲೆ ನಿಮಗ್ ನೀವೇ ಅನ್ಕೋತೀರಾ ನಮ್ಮ ಕೈಲಿ ಇಷ್ಟ ಆಗೋದು, ನಾವು ಮಾಡಕ್ ಇಷ್ಟ ಆಗೋದು ಅಂತ. ಹಂಗೆ ಯಾವತ್ತೂ ಅನ್ಕೊಡ್ಬಾರ್ದು. ಸೊ ಅದಕ್ಕೆ ಇವತ್ತು ನಾನು ಆ ವಿಷಯಗಳನ್ನೆಲ್ಲ ನಿಮ್ ಜೊತೆ ಹೇಳ್ಬೇಕಂತಾನೆ ಇವತ್ತು ಈ ನಿಮ್ ಪಂಚಾಯತಿಗೆ ಬಂದಿರುವಂತದ್ದು. ನೀವು ಯಾಕೆ ತುಂಬಾ ಅದೃಷ್ಟಶಾಲಿ ಅಂದ್ರೆ ತುಂಬಾ ಒಳ್ಳೆ ಪಂಚಾಯತಿಯಲ್ಲಿ ಇವತ್ತಿದ್ದೀರಾ ನೀವು. ನಿಮ್ ಗ್ರಾಮ ಪಂಚಾಯತಿ, ನಿಮ್ಮ ಒಂದು ಗ್ರಂಥಾಲಯ, ನಿಮ್ಮ ಶಿಕ್ಷಕರು, ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಪ್ರತಿಯೊಬ್ರು ಕೂಡ ಮಕ್ಕಳ ಕೇಂದ್ರೀಕೃತವಾಗಿರುವಂತ ಅಧಿಕಾರಿ ಮತ್ತೆ ವ್ಯವಸ್ಥೆ ನಿಮ್ಮ ಹತ್ರ ಇದೆ. ಅದಕ್ಕೆ ನೀವು ತುಂಬಾನೇ ಅದೃಷ್ಟಶಾಲಿ. ಯಾಕೆ ಗೊತ್ತಾ, ಇವಾಗ ನಿಮ್ ಪಂಚಾಯತಿಯಲ್ಲಿ 3ನೇ ಸಲ ನಡೀತಾ ಇರೋದು ಬೇಸಿಗೆ ಶಿಬಿರ. ಅದೇ ಬೇರೆ ಪಂಚಾಯತಿಯಲ್ಲಿ 1ನೇ ಸಲ ನಡೀತಾ ಇದೆ. 3 ವರ್ಷದಿಂದ ನೀವು ಆಲ್ರೆಡಿ ಇದನ್ನ ಈ ತರ ಒಂದು ಬೇಸಿಗೆ ಶಿಬಿರಲ್ಲಿ ಪಾಲ್ಗೊಳ್ಳಕ್ಕೆ ಅವಕಾಶ ಸಿಕ್ಕಿದೆ. ಮತ್ತೆ ನಿಮ್ ಪಂಚಾಯತಿ ಬಗ್ಗೆ ಇಡೀ ರಾಜ್ಯದಲ್ಲಿ ಮಾತಾಡ್ತಾರೆ. ಇಡೀ ಕರ್ನಾಟಕ ರಾಜ್ಯ ಇದೆಲ್ಲ, ಅಲ್ಲೆಲ್ಲಾ ಕಡೆನೂ ನಿಮ್ ಪಂಚಾಯತಿ ಬಗ್ಗೆ ಮಾತಾಡ್ತಾರೆ. ನೀವ್ ಹೆಂಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಹೆಂಗೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ಏನ್ ಕಲ್ತ್ಕೋತಾ ಇದ್ದೀರಾ, ಅದೆಲ್ಲದ್ರ ಬಗ್ಗೆ ಕೂಡ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಮಾದರಿ ಗ್ರಾಮ ಪಂಚಾಯತಿಯ ಭಾಗ ನೀವೆಲ್ಲರೂ ಆಗಿದ್ದೀರಾ. ಅವ್ರೆಲ್ಲರಿಗೂ ಇವತ್ತು ಖುಷಿಯಾಗಿದೆ ಅಂದ್ರೆ ಅದಕ್ಕೆ ಕಾರಣ ನೀವು. ಯಾಕಂದ್ರೆ ಬರೀ ರಜದಲ್ಲಿ ಮನೆಯಲ್ಲಿ ಇರ್ತೀವಿ, ಆಟ ಆಡ್ಕೊಂಡಿರ್ತೀವಿ ಅನ್ನೋ ಬದಲು ನೀವೇನ್ ಮಾಡ್ತಾ ಇದ್ದೀರಾ, ಕಳೆದ 2-3 ವರ್ಷದಿಂದ ಪಂಚಾಯತಿ ಲೈಬ್ರರಿಗೆ ಬರ್ತಾ ಇದ್ದೀರಾ ಅಲ್ವಾ? ನಿಮ್ಮಷ್ಟಕ್ಕೆ ನೀವೇ ಇಚ್ಛೆಯಿಂದ ಎಷ್ಟು ಜನ ಬರ್ತಾ ಇದ್ದೀರಾ ಖುಷಿಯಾಗಿ? ಎಲ್ಲರೂ ಖುಷಿಯಾಗೆ ಬರ್ತಾ ಇದ್ದೀರಾ? ವೆರಿ ಗುಡ್. ಸೊ ನೀವು ಇಲ್ಲಿ ಏನೇನೆಲ್ಲ ಕಲ್ತ್ಕೊಂಡಿದ್ದೀರಾ ಹೇಳ್ತೀರಾ ಯಾರಾದ್ರೂ ಒಬ್ರು? 3 ವರ್ಷದಿಂದನೂ ಯಾರು ಬರ್ತಾ ಇದ್ದೀರಾ? ನೀವು ಬರ್ತಾ ಇದ್ದೀರಾ 3 ವರ್ಷದಿಂದ. ನೀವು 3 ವರ್ಷದಿಂದನೂ ಬರ್ತಾ ಇದ್ದೀರಾ. ನಿಮ್ಗೆ ಏನಕ್ಕೆ ಇಷ್ಟ ಈ ಸಮ್ಮರ್ ಕ್ಯಾಂಪ್ ಅಂತಂದ್ರೆ? ನಮಗೆ ಏನಕ್ಕೆ ಇಷ್ಟ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಿಲ್ಲದೆ ಇರುವಂತ ಆಕ್ಟಿವಿಟೀಸ್ ಗಳೆಲ್ಲ ಹೇಳ್ಕೊಡ್ತಾರೆ. ನಮ್ಗೆ ಚೆಸ್ಸು, ಅಬಾಕಸ್ಸು ಇದು ಯಾವ್ದು ಗೊತ್ತಿರ್ಲಿಲ್ಲ. ಇಲ್ಲಿ ಬಂದಾಗ ಚೆಸ್ಸು, ಅಬಾಕಸ್ಸು, ಆಮೇಲೆ ಕರಾಟೆ, ಸ್ವಿಮ್ಮಿಂಗು, ಆಮೇಲೆ ಡ್ರಾಯಿಂಗ್ ಬಿಡಿಸೋದು, ಕ್ರಾಫ್ಟ್ಗಳು ಎಲ್ಲ ಹೇಳ್ಕೊಡ್ತಾರೆ. ಸ್ವಿಮ್ಮಿಂಗ್ ಕೂಡ ಹೇಳ್ಕೊಡ್ತಾರ? ಅಲ್ಲಿ ಮಾಂಡವ್ಯ ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಇದೆ, ಅಲ್ಲಿ ಕರ್ಕೊಂಡೋಗಿ ನೀವೇ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೌದಾ? ಈಗ ವೆರಿ ನೈಸ್, ವೆರಿ ಗುಡ್. ಏನ್ ನಿಮ್ಮ ಹೆಸರು? ಸೊ ಹಂಗಾಗಿ ನಿಮ್ಗೆ ಇಷ್ಟ ಆಗುತ್ತೆ. ಬೇರೆ ಬೇರೆ ಮನೆಯಲ್ಲಿ ಇರಕ್ಕೆ ಇಷ್ಟ ಆಗುತ್ತೆ, ಲೈಬ್ರರಿಯಲ್ಲಿ ಇರಕ್ಕೆ ಇಷ್ಟ ಆಗುತ್ತೆ. ಲೈಬ್ರರಿಯಲ್ಲಿ ಇರಕ್ಕೆ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬರ್ತೀರಾ ಯಾವಾಗಾದ್ರೂ ಲೈಬ್ರರಿ ಕಡೆಗೆ? ಯಾವಾಗೂ? ಏನ್ ಮಾಡ್ತೀರಾ ಲೈಬ್ರರಿ ಬಂದು? ನ್ಯೂಸ್ ಪೇಪರ್ ಇರುತ್ತೆ, ನ್ಯೂಸ್ ಪೇಪರ್. ಯಾವ ಪೇಪರ್ ಓದ್ತೀರಿ? ಉದಯವಾಣಿ, ವಿಜಯವಾಣಿ ಎರಡು ಓದ್ತೀರಿ. ಇಂಗ್ಲಿಷ್ ನ್ಯೂಸ್ ಪೇಪರ್ ಬರುತ್ತಾ? ಬರೋದಿಲ್ಲ. ಸ್ಟಾರ್ಟ್ ಮಾಡ್ಕೊಳ್ಬಹುದು. ಅದನ್ನು ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಹಾಕಿ ಈ ಸಲ ಈ ತಿಂಗಳಿಂದಾನೇ ಹಾಕ್ಬಿಟ್ಟು ಒಬ್ರು ಯಾರಾದ್ರೂ ನಮ್ ಟೀಚರ್ಸ್ ಬರುತ್ತೆ. ಡೈಲಿ ನೀವು ಅಟ್ಲೀಸ್ಟ್ ಈ ಸಮ್ಮರ್ ಕ್ಯಾಂಪ್ ಮುಗಿಯೋಷ್ಟೊತ್ತಿಗೆ ನಮ್ಮ ಮಕ್ಕಳು ಇಂಗ್ಲಿಷ್ ನ್ಯೂಸ್ ಪೇಪರ್ ಕೂಡ ಕಾನ್ಫಿಡೆಂಟ್ ಆಗಿ ಓದಕ್ ಆಗೋಂಗಾದ್ರೆ ಅದು ಈ ಸಲದ ನಿಮ್ದು ಇನ್ನೊಂದು ಎಕ್ಸ್ಟ್ರಾ ಅಚೀವ್ಮೆಂಟ್ ಆಲ್ರೆಡಿ ಇವಾಗ ಮಾಡ್ತಾ ಇರೋದು. ಓಕೆ, ಮತ್ತೆ ಇನ್ನ ಏನ್ ಆಕ್ಟಿವಿಟೀಸ್ ಇದ್ರೆ ಇಷ್ಟ ಆಗುತ್ತೆ ನಿಮ್ಗೆ ಇದ್ರ ಜೊತೆಗೆ ಇವಾಗ ಮಾಡ್ತಾ ಇರೋದ್ರ ಜೊತೆಗೆ?
ಎಲ್ಲ ಇದೆಯಾ? ಓಕೆ, ಯಾರು ತುಂಬಾ ಇಷ್ಟ ನಿಮ್ಗೆ? ಬೇರೆ ಯಾರಾದ್ರೂ ಹೇಳ್ತೀರಾ? ಕಂಪ್ಯೂಟರ್ ತರಬೇತಿ ಕೊಡ್ತೀವಿ. ಕಂಪ್ಯೂಟರ್ ಏನೇನ್ ಮಾಡಕ್ ಬರುತ್ತೆ ಇವಾಗ ನಿಮ್ಗೆ? MS Excel, ಓಕೆ, MS Word, Notepad, WordPad, ಆಮೇಲೆ ಪೇಂಟಿಂಗ್ ಮಾಡಿದ್ದೀರಾ ನೀವು? ವೆರಿ ನೈಸ್, ವೆರಿ ಗುಡ್. ಯಾರು ಹೇಳ್ಕೊಟ್ಟಿದ್ದೆಲ್ಲ? ಲೈಬ್ರರಿಯನ್ನು ಹೇಳ್ಕೊಟ್ರಾ? ಯಾರು ಹೇಳ್ತೀರಾ? ಓಕೆ, 7 ದಿನ ಮುಗ್ದಿತ್ತು ಬೇಸಿಗೆ ಶಿಬಿರ. ಹಾಗೆ ಸ್ಟಾರ್ಟ್ ಮಾಡಿದ್ರು, 7 ದಿನ ಮುಗ್ದಿತ್ತು. 7 ದಿನದಿಂದಲೂ ಒಂದೊಂದು ಕಾರ್ಯಕ್ರಮ ನಡೀತಾ ಇತ್ತು. ಆಮೇಲೆ ಇವಾಗಿಂದ ಮತ್ತೆ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈಗ ಮೊನ್ನೆ ನಾವು ಪೇಪರ್ ಬ್ಯಾಗ್ನ ಮಾಡಿ ಅಂಗಡಿಗಳಿಗೆ ಹಂಚಿದ್ವಿ. ಪ್ಲಾಸ್ಟಿಕ್ ಬ್ಯಾಗ್ನ ಬಳಸಬಾರ್ದು, ಮತ್ತೆ ಬಟ್ಟೆ ಬ್ಯಾಗು ಮತ್ತೆ ಪೇಪರ್ ಬ್ಯಾಗ್ನ ಬಳಸಬೇಕು ಅಂತ ಎಲ್ಲ ಅಂಗಡಿಗಳಿಗೂ ಜಾಗೃತಿ. ನೀವು ಹೋಗಿ ಮಾಡಿದ್ರಾ? ವೆರಿ ಗುಡ್. ನಿಮ್ ಮನೆಯಲ್ಲೂ ಹೇಳ್ತೀರಾ? ಅಂಗಡಿಗಳಿಗೆಲ್ಲ ಜಾಗೃತಿ ಮಾಡ್ತಿದ್ದೀರಾ? ವೆರಿ ಗುಡ್. ನಿಮ್ ಮನೆಯಲ್ಲಿ ನಿಮ್ಮ ಪೋಷಕರು, ನಿಮ್ ತಂದೆ ತಾಯಿ ಎಲ್ಲ ಪ್ಲಾಸ್ಟಿಕ್ ಬಳಸುವಾಗ ನಿಮ್ ಮನೆಯಲ್ಲೇ ಇರುವಂತ ಬಟ್ಟೆ ಬ್ಯಾಗ್ ಅನ್ನು, ಪೇಪರ್ ಬ್ಯಾಗ್ ಅನ್ನು ಮತ್ತೆ ಬಳಸಿ ಅಂತ ಹೇಳ್ತೀರಾ? ಯಾಕೆ ನಾವು ಪ್ಲಾಸ್ಟಿಕ್ ಬಳಸಬಾರ್ದು? ಪ್ಲಾಸ್ಟಿಕ್ ಇಂದ ನಮ್ಮ ದೇಹಕ್ಕೆ ಹಾನಿಕಾರಕ. ನಮ್ಮ ದೇಹಕ್ಕೆ ಮಾತ್ರ ಹಾನಿಕರ ಆಗುತ್ತಾ? ಮತ್ತೆ ಪ್ರಾಣಿ ಪಕ್ಷಿಗಳಿಗೂ ಹಾನಿಯಾಗುತ್ತೆ, ಪರಿಸರಕ್ಕೂ ಹಾನಿಯಾಗುತ್ತೆ. ಯಾವ ರೀತಿ? ಯಾವ ರೀತಿ ಅಂದ್ರೆ ಅದು ಮಣ್ಣಲ್ಲಿ ಪ್ಲಾಸ್ಟಿಕ್ ನ ಏನಾದ್ರು ಎತ್ತಾಗ ಪೇಪರ್ ಏನಾದ್ರು ಎಸಿದ್ರೆ ಮಣ್ಣಲ್ಲಿ ಕರ್ಗೋಗುತ್ತೆ. ಆದ್ರೆ ಪ್ಲಾಸ್ಟಿಕ್ ನ ಎಸ್ರಿ ಸುಮಾರು 2 ವರ್ಷದ ತನಕನೂ ಅದು ಭೂಮಿಯಲ್ಲಿ ಇದಾಗಲ್ಲ. ಅದಕ್ಕೋಸ್ಕರ ನಾವು ಜಾಸ್ತಿ ಪ್ಲಾಸ್ಟಿಕ್ ನ ಬಳಸ್ಬಾರ್ದು. ವೆರಿ ಗುಡ್. ಕಲ್ತ್ಕೊಂಡಿದ್ದೆಲ್ಲ ನೀವು ಲೈಬ್ರರಿ ಪ್ಲಾಸ್ಟಿಕ್ ಎಷ್ಟೇ ವರ್ಷ ಆದ್ರೂ 2 ವರ್ಷ ಅಲ್ಲ, ಅದಕ್ಕೆ 100, 200 ವರ್ಷ, 300 ವರ್ಷ ಆದ್ರೂ ಕೂಡ ಹಂಗೆ ಇರುತ್ತೆ, ಕರಗಲ್ಲ. ಸೊ ಹಂಗಾಗಿ ಅದನ್ನೇ ನಮ್ಮ ಇರುವಂತ ಏನು ನಮ್ಮ ನೀರಿನ ಮೂಲಗಳಿರುತ್ತಲ್ಲ ಅಲ್ಲಿ ಹೋಗುತ್ತೆ, ಅಥವಾ ಪ್ರಾಣಿಗಳಿಗೆ ಹೋಗುತ್ತೆ, ನಮ್ಗೆ ಬರುತ್ತೆ. ಅದ್ರಲ್ಲಿರೋ ಕೆಮಿಕಲ್ಸ್ ಎಲ್ಲ ಮತ್ತೆ ಹೋಗಿ. ಸೊ ಹಂಗಾಗಿ ನೀವು ಹೇಳಿದ ಅಂಶಗಳು ಅಷ್ಟು ಚೆನ್ನಾಗಿದೆ. ನಿಮ್ ತಂದೆ ತಾಯಿಗೂ ಹೇಳ್ಬೇಕು, ನಿಮ್ ಸುತ್ತಮುತ್ತ ಇರೋ ನಿಮ್ಗೆ ಏನ್ ಖುಷಿ ಆಗುತ್ತೆ ಇಲ್ಲಿ ಬಂದ್ರೆ? ಓಕೆ, ವಾಟರ್ ಸಪ್ಲೈ ಬಗ್ಗೆ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿಂದ ಹೇಗ್ ನೀರು ಹೋಗುತ್ತೆ ಟ್ಯಾಂಕ್ ಅಲ್ಲಿ ಮನೆಗೆ ಅಂತ ಕಲ್ತ್ಕೊಂಡಿರಿ. ಏನ್ ನಿಮ್ಮ ಹೆಸರು? ವೆರಿ ಗುಡ್. ಓಕೆ, ಮತ್ತೆ ನಿಮ್ಗೆ ಇನ್ಯಾರ್ಗೆ ಏನೇನು ಅರ್ಥ ಆಗಿದೆ? ಏನ್ ಇಷ್ಟ ಆಯ್ತು? ದಿನ ಬರ್ತೀನಿ, ಕಂಪ್ಯೂಟರ್ ಕಲಿತೀನಿ, ಮತ್ತೆ ಬುಕ್ಸ್ನ ಓದ್ತೀನಿ, ದಿನಪತ್ರಿಕೆ ಓದ್ತೀನಿ. ತುಂಬ ಖುಷಿ ಆಗ್ತಿದೆ. ನಮ್ಮ ಈ ಲೈಬ್ರರಿ ಇರೋದು ದಿನ ಬಂದು ಓದಿ ಇಲ್ಲಿರೋ ಸೌಕರ್ಯಗಳೆಲ್ಲನೂ ನಾನು ಸದುಪಯೋಗ ಪಡಿಸ್ಕೊತಾ ಇದ್ದೀನಿ. ಹೀಗೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಬೇಸಿಗೆ ಶಿಬಿರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. Alexa, who is the Chief Minister of Manipur? The Chief Minister of Manipur is N. Biren Singh. Who is the Chief Minister of Karnataka? The Chief Minister of Karnataka is Siddaramaiah. Name the capital of Karnataka. The capital of Karnataka is Bengaluru. ಅದ್ರಲ್ಲಿರೋದು ಬಿಟ್ಟು What is the formula of carbon dioxide? Carbon dioxide's formula is CO2. Alexa, tell the formula of A plus B whole square. A plus B whole square is equal to A squared plus B squared plus 2AB. Just ಕಲ್ತೀವಿ. ಅಕಸ್ಮಾತ್ ಅವ್ರೇನಾದ್ರು ಸಿಕ್ಕಿಲ್ಲ ಅಂದ್ರೆ ಬಂದಿಲ್ಲಿ ಕಂಪ್ಯೂಟರ್ ಮತ್ತೆ ಅಲೆಕ್ಸಾ ಯೂಸ್ ಮಾಡ್ಕೊಂಡು